ವಧುವರ ಬಂದರೆ ಗಂಡಾಂತರ. ಗ್ರೇಟ್ ಪರಮ ಇಲ್ಲಿ ಯಾಕೆ ಹಾಕಿದ್ರಿ? ನೋಡಮ್ಮ, ನವ ವಧುವರರ ಫೋಟೋನ ಹಾಲಲ್ಲಿ ಹಾಕಿದ್ರೆ ಶೋಭೆ ಅಂತೆ. ಈಡೋರಿಗೆ ಶೋಭೆ, ನನಗೆ ನೋಡೋರ್ ಗೋಬೆ. ನೀನೆ. ಅಣ್ಣಯ್ಯ, ಈ ಅವಮಾನದಿಂದ ಹೆಂಗ್ ಹೊರಗ್ ಬರೋದು? ಏನ್ ಇವನು ಮದ್ವೆ ಆದ್ಮೇಲೆ ಕತ್ತೆ ತರ ಕಿರಿಸ್ತಾ ಇದ್ದಾನೆ. ಮೋಸ್ಟ್ಲಿ ಮದ್ವೆ ಆಗಿ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಶಾಸ್ತ್ರಗಳು ಸುಳ್ಳು ಹೇಳಿದಾರೆ ಅನ್ಸುತ್ತೆ. ಅಯೋಗ್ಯ ಏನಂದ? ದೊಡ್ಡವ್ರಿಗೆ ಹಂಗೆಲ್ಲ ಹೇಳ್ಬಾರ್ದಲ್ಲ. ರೀ, ನಮ್ಮ ಮಂಜುಗೆ ಕತ್ತೆ ಜನ್ಮ ದೋಷ ಇದೆ ಅಂತೆ. ಕತ್ತೆ ಜೊತೆ ಮದ್ವೆ ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಕತ್ತೆ ಜೊತೆ ಮದುವೆ ಮಾಡ್ಬೇಕು ಅಂದ್ರೆ ಕತ್ತೆ ಜೊತೆ ಮದುವೆ ಮಾಡ್ಬೇಕಾಗಿತ್ತು. ಫೋಟೋ ಜೊತೆ ಯಾಕೆ ಮದುವೆ ಮಾಡ್ಬೇಕಾಗಿತ್ತು? ಫೋಟೋಗೆ ಜೀವ ಇರುತ್ತಾ? ಅಯೋಗ್ಯಂಗ್ ಅಷ್ಟು ಗೊತ್ತಾಗದ್ ಬೇಡವಾ? ಓ ಸಾರಿ ಅಮ್ಮ, ಅಯೋಗ್ಯಂಗ್ ಅಷ್ಟು ಗೊತ್ತಾಗದ್ ಬೇಡವಾ? ಅಣ್ಣಯ್ಯ, ಹೆಂಗೋ ಇಷ್ಟ್ರಲ್ಲೇ ಮುಗ್ದೋತಲ್ಲ. ನೀನೇನಾದ್ರು ನಿಜವಾದ ಕತ್ತೆ ತಂದಿದ್ರೆ ಅದ್ ನಂಗೆ ಜಾಡ್ಸ್ ಒತ್ತಿರೋದು. ಲೇ ಪೆದ್ದ, ಈ ಫೋಟೋನ ಎನ್ಲಾರ್ಜ್ ಮಾಡಿಸಿ ಪ್ರಾಣಿ ದಯಾ ಸಂಘ ಕೊಟ್ಟಿದ್ರೆ ಮದುವೆ ಆಗಿರೋ ಖರ್ಚು ಕೊಟ್ಟಿರೋ ಕಣ. ಸರಿ ಕೊಟ್ಟು ಗುಂಡಣ್ಣವ್ರೆ. ಲೇ ಕೂತ್ರಿ, ಮೊದ್ಲು ನಿನ್ನ ಗಂಟ್ಲು ಸರಿ ಮಾಡ್ಕೋ. ಕತ್ತೆ ತರ ಕರೆದು ನನಗೆ ಅವಮಾನ ಮಾಡ್ಬೇಡ. ಆ ಶಾಸ್ತ್ರಿಗಳನ್ನ ಇನ್ನೊಂದ್ಸಲ ಕಳಿಸ್ತೀರಾ ಪ್ಲೀಸ್? ಅಯ್ಯೋ, ಅವ್ನು ಖರ್ಚಿರೋ ದುಡ್ಡು ಕೊಡ್ಬೇಕಾಗತ್ತಮ್ಮ, ನನ್ ಕೈಲಾಗಲ್ಲ. ಈ ಸಲ ನಾನೇ ದುಡ್ಡನ್ನ ಕೊಡ್ತೀನಿ. ಬೇಡಮ್ಮ, ಬೇಕಾದ್ರೆ ಗುಂಡಂಗ್ ಹೇಳು. ಕರಿ ಕೊಟ್ ಹಳೆ ಪಾಯಿಂಟ್ ಗುಂಡಣ್ಣವ್ರೆ. ಆಗ್ಬಾ ದಾರಿಗೆ. ದಯವಿಟ್ಟು ಆ ಶಾಸ್ತ್ರಿಗಳನ್ನ ಕರ್ಸ್ತೀರಾ? ಲೇ ತುತ್ತೂರಿ, ಆ ಶಾಸ್ತ್ರಿಗಳು ದಿನಕ್ಕೆ 26 ಮಿನಿಸ್ಟರ್ ಮನೆಗಳಿಗೆ ಅಲ್ಲಿತಾ ಇರ್ತಾರ ಕೆಲ್ಸ ಕೇಳಕ್ಕ ಅಲ್ಲ, ಅವ್ರ ಭವಿಷ್ಯ ಹೇಳಕ್ಕೆ. ಆದ್ರೂ ಒಂದು ಮಾತು ಹೇಳಿ ನೋಡ್ತೀನಪ್ಪ, ಬಂದ್ರೆ ನಿನ್ ಪುಣ್ಯ. ಗುಂಡಣ್ಣವ್ರೆ, ಈಗಿಂದ ಈಗ್ಲೇ ನೀವು ನನ್ ಪತಿ ಪರಮೇಶ್ವರ ಸೇರಿ ಇನ್ಫ್ಲೂಯೆನ್ಸ್ ಮಾಡಿ ಶಾಸ್ತ್ರಿಗಳನ್ನ ಕರೆಸ್ತಿಲ್ಲ ಅಂದ್ರೆ ವೈಶಾಲಿಗೆ ಫೋನ್ ಮಾಡಿ ನಾನ್ ಪಿನ್ ಇಡ್ತೀನಿ ಅಷ್ಟೇ. ಮೇಡಮ್ನವ್ರೆ, ನನ್ನ ಹೆಂಡತಿ ಇಡೋ ಪಿನ್ನೆ ಸಾಕು. ನೀವ್ ಆ ಕೆಲ್ಸಕ್ಕೆ ಕೈ ಹಾಕಕ್ ಹೋಗ್ಬೇಡಿ. ಆಮೇಲೆ ನನಗಳು ಫೋನ್ ಮಾಡಿ ಬೆಂಡ್ ಎತ್ಬಿಟ್ರೆ ನನ್ನಲ್ಲಿರೋ ವೈರು ಸುಟ್ಟೋಗ್ಬಿಡುತ್ತೆ. ಪರವಾಗಿಲ್ಲ ಗುಂಡಣ್ಣವ್ರೆ, ವೈಶಾಲಿ ಮನೇಲಿಲ್ಲ ಅಂದ್ರು ಅವಳ ಬಗ್ಗೆ ಭಯ ಭಕ್ತಿ ಜಾಸ್ತಿನೇ ಇದೆ. ಅದು ಭಯ ಅಲ್ಲ, ಹೆಂಡತಿ ಮೇಲಿರೋ ಗೌರವ. ವೈಶಾಲಿ ಮೇಡಮ್ ಯಾವಾಗ ಬರ್ತಾರೆ? ನನಗೆ ಇಲ್ದವ್ರ ಚಿಂತೆ, ನಿನಗೆ ಯಾಕೋ ತೆಪ್ಪಗಿರ? ಆ ಶಾಸ್ತ್ರಿಗಳನ್ನ ಹೆಂಗೋ ಕರ್ಸೋದು? ಲೇಪೆದ ಕರ್ಸಿದ್ರೆ ಸಿಕ್ಕಾಪಟ್ಟೆ ಖರ್ಚು ಕಣ. ಇವನ್ ವಾಯ್ಸ್ ಸರಿ ಹೋಗುತ್ತೆ ಅನ್ನೋದು ಏನ್ ಗ್ಯಾರಂಟಿ? ನಾನ್ ಶಾಸ್ತ್ರಿಗಳ ಹತ್ರ ಮಾತಾಡ್ತೀನಿ, ದಯವಿಟ್ಟು ಕರ್ಸಿ. ಅಯ್ಯೋ ಆಗಲ್ಲಮ್ಮ. ಆಗಲ್ವಾ? ಆಗಲ್ಲ? ಆಗಲ್ಲಮ್ಮ. ಆಗಲ್ಲ? ಆಗಲ್ಲ ಅಂದ್ರೆ ಆಗಲ್ಲ. ನಾನ್ ನಿಜವಾಗ್ ಪಾರ್ವತಿನೇ ಆಗಿದೆ, ಪತಿ ಪರಮೇಶ್ವರ ನಿಜವಾಗ್ಲೂ ನನ್ ಪತಿನೇ ಆಗಿದೆ. ಆಗಷ್ಟೇ ಸೂರ್ಯ ಚಂದ್ರ ಇರೋದೇ ನಿಜ ಆಗಿದ್ರೆ, ಭೂಮಿ ಮೇಲೆ ನಾವು ಬದುಕಿರೋದೇ ನಿಜ ಆಗಿದ್ರೆ, ನೀವು ಶಾಸ್ತ್ರಗಳನ್ನ ಕರೆಸ್ತೀರಾ ಕರೆಸ್ತೀರಾ ಕರೆಸ್ತೀರಾ? ಆಗಲ್ಲ. ಯಾಕೆ ಬಾಲೆ ಕಣ್ಣೆಲ್ಲ ಕೆಂಪಾಗಿದೆ? ನನ್ ಮಂಜ ಕತ್ತೆಗ್ ಮದ್ವೆ ಆದಾಗಿಂದ ನನ್ ಮನ್ಸಿಗೆ ನೆಮ್ಮದಿನೇ ಇಲ್ಲ, ಕಣ್ಣಿಗೆ ನಿದ್ದೆನೂ ಇಲ್ಲ. ನಿನ್ನ ಜಾಗಕ್ಕೆ ಆ ಕತ್ತೆ ಬರಬಾರ್ದಾಗಿತ್ತು ಬಿಡು. ಮುಂದೆ ನನ್ ಗತಿ? ನೋಡಮ್ಮ, ಒಂದು ಬಸ್ಗೆ ಒಬ್ಬನೇ ಡ್ರೈವರ್ ಇರ್ತಾನೆ. ಸಾರಿ, ಮಿಸ್ ಬಗ್ಗೆ ಮಾತಾಡ್ಬೇಕಾಗಿತ್ತಲ್ವಾ? ಹಾಗೇಳಿ. ನೋಡಮ್ಮ, ನೀನೇನು ತಲೆ ಕೆಡ್ಸ್ಕೋಬೇಡ. ನೀನು ನೋಡೋದಕ್ಕೆ ತಕ್ಕ ಮಟ್ಟಿಗೆ ಸುಂದ್ರಿನೇ. ಕತ್ರಿನ ಕೈ ಫಲ್ದಿದ್ರು ಯಾರಿಗಾದ್ರೂ ವೈಫ್ ಆಗ್ತೀಯಾ? ಯಾರ್ಯಾರಿಗೂ ಅಲ್ಲ, ನನ್ ಮನ್ಸಲ್ಲಿರೋರ್ಗ್ ಮಾತ್ರ. ಯಾರ ಸುಂದ್ರ? ಜೀನ್ ಸಾಂಬಾರ? ತುತ್ತೂರಿ ಮಂಜ, ಅವನು ನನ್ನೇ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದ. ಇಲ್ಲ ಇಲ್ಲ, ಸಾಕು ಸುಮ್ನೆ ಇರೋ ಮಂಜ. ಹೋದ್ವಾರ ನೀನ್ ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ. ಇಲ್ಲ ಇಲ್ಲ, ಈಗ ಸುಳ್ಳು ಹೇಳಿ ಹೇಳಿದೆ, ನಿನ್ ಗಂಟ್ಲು ಕತ್ತೆ ತರ ಆಗಿರೋದು. ಏಯ್, ಬಾಲೆ ಒಪ್ಕೋತಿದ್ದಾಳೆ. ಸುಮ್ನೆ ಮದ್ವೆ ಆಗು, ಅಯೋಗ್ಯ. ಇನ್ನೊಂದ್ ಸ್ವಲ್ಪ ಬೈರಿ, ಬುದ್ಧಿ ಬರುತ್ತೆ. ನೋಡೋ, ಕರೆನ್ಸಿ ಇದ್ದಾಗ ಕಾಲ್ ಮಾಡ್ಬೇಕು, ಬ್ಯಾಟ್ರಿ ಇದ್ದಾಗ ಗೇಮ್ ಆಡ್ಬೇಕು. ಅವೆರಡೂ ಇಲ್ಲ ಅಂದ್ರೆ ಮೊಬೈಲೇ ವೇಸ್ಟ್, ಜೋಬಲ್ಲಿ ಇಟ್ಕೊಂಡು ಓಡಾಡ್ಬೇಕಾಗುತ್ತೆ. ಈಗ ನಿನ್ನ ಹತ್ರ ಕರೆನ್ಸಿ ಇದೆ, ಕಾಲ್ ಮಾಡು, ಬ್ಯಾಟ್ರಿ ಇದೆ, ಗೇಮ್ ಆಡು. ಯಾವ ಮೊಬೈಲ್ ತಗೊಳೋದಂತ ಗೊತ್ತಾಗ್ತಿಲ್ಲ. ಎಷ್ಟು ಕೊಡ್ತಾ ಇದಾರೆ, ಇದನ್ನೇ ತಗೋ. ಶಾಸ್ತ್ರಿಗಳೇ, ನಮ್ ಮಂಜುಗೆ ಮದ್ವೆ ಮಾಡಿದ್ರೆ ಈಗ ಅದು ಮೊದಲನೇ ಮದ್ವೆ ಆಗುತ್ತೆ ಇಲ್ಲ ಎರಡನೇ ಮದ್ವೆ ಆಗುತ್ತೋ? ನೋಡು ತಾಯಿ, ಕೆಲವು ಸಂದರ್ಭಗಳಲ್ಲಿ ಮೊದಲನೇ ಹೆಂಡತಿಗೆ ಸಾವಿನ ಯೋಗ ಇರುತ್ತೆ. ಆಗ ನಾವೇನ್ ಮಾಡ್ತೀವಿ? ಒಂದು ಬಾಳೆ ಕಂಬಕ್ಕೆ ತಾಳಿ ಕಟ್ತೀವಿ. ಮದ್ವೆ ಆದ್ಮೇಲೆ ಆ ಬಾಳೆ ಕಂಬನ ಕಡ್ದಾಕ್ಬಿಡ್ತೀವಿ. ಅಲ್ಲಿಗೆ ದೋಷ ಪರಿಹಾರ ಆಯ್ತು ಅಂತ ಅರ್ಥ. ಆ ನಂತರ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀವಿ. ಅದು ಎರಡನೇ ಮದುವೆ ಲೆಕ್ಕ. ಅಂದ್ರೆ ನಮ್ಮ ಮಂಜುಗೆ ಇವಾಗ ಎರಡನೇ ಮದ್ವೆ ಮಾಡಿಸ್ಬೇಕಾ? ಹೌದು. ಮೊದಲನೇ ಹೆಂಡತಿ ಕತ್ತೆ, ಎರಡನೇ ಹೆಂಡತಿ ಹೆಸರುಗತ್ತೆ ಆಗಿರ್ಬೋದು, ಹೇಳಕ್ಕಾಗಲ್ಲ. ಮಂಜು ಪ್ಲೀಸ್, ನೀನ್ ಬೇರೆ ಯಾವ ಹುಡುಗಿರ್ನು ಮದ್ವೆ ಆಗ್ಬೇಡ. ನೋಡು ಬಾಲೆ, ನಿನಗೊಂದು ವಿಷಯ ಹೇಳ್ತಾ ಇದೀನಿ. ನೀನ್ ಈ ಮಂಜುನ ಮರೆಯೋದೇ ಒಳ್ಳೇದು. 3 ವರ್ಷ ಆದ್ಮೇಲೆ ಇವನ್ನ ಮದುವೆ ಆಗ್ಬೋದು. ಅದಕ್ಕಿಂತ ಮುಂಚೆ ಯಾರಾದ್ರೂ ಮದುವೆ ಆದ್ರೆ ಆ ಹುಡುಗಿ ನೆಗೆದು ಬಿದ್ದು ಹೋಗ್ತಾಳೆ. ಹೇಳೋದಕ್ಕೆ ಸಂಕೋಚ ಆದ್ರೂ ಹೇಳ್ತಾ ಇದೀನಿ. ಹೌದಾ?
ನೀನ್ ಯಾಕಮ್ಮ ಗಾಬರಿ ಆಗ್ತಿದ್ಯಾ? ಏನಿಲ್ಲ ಶಾಸ್ತ್ರಿಗಳು, ಹೋಗ್ಲಿ ಬಿಡಿ. ನಂಗಿದ್ರ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ಮೊದ್ಲು ಚಟ್ಟ ಇರೋನು ನೀನು. ಲೇ ಪರಮ, ಎಲೆಕ್ಷನ್ ಹಿಂದಿನ ದಿನ ನೋಟು, ಎಲೆಕ್ಷನ್ ದಿನ ಓಟು, ಮುಂದಿನ ದಿನ ಸೀಟು. ಹೆಚ್ಚು ಕಡಿಮೆ ಆದ್ರೆ ಸೀಟ್ ಇರೋದೇ ಡೌಟು. ಫೈನಲ್ ಆಗಿ ಏನ್ ಹೇಳ್ದ? ನನ್ನ ಹೆಂಡತಿ ಗೊತ್ತಾದ್ರೆ ನನಗೆ ಬೀಳುತ್ತೆ ಏಟು. ಸುಮ್ಮನೆ ನಾನೆಲ್ಲ ಹೇಳ್ದೆ, ಹೇಳಿದ್ದು ಪುಟ್ಟರಾಜ ಶಾಸ್ತ್ರಿಗಳು. ಅವ್ರು ಏನಂದ್ರಂತೆ? ಅಯ್ಯೋ, ಇನ್ನು ಈ ರೀತಿ ಪ್ರಾಬ್ಲಮ್ ಸ್ವಲ್ಪ ದಿವಸ ಇರುತ್ತಂತೆ. ರೀ, ಪುಟ್ಟರಾಜ ಶಾಸ್ತ್ರಿಗಳು ಸರಿ ಇಲ್ಲ ಅನ್ಸುತ್ತೆ. ಅವ್ರಿಗಿಂತ ದೊಡ್ಡವ್ರು ಯಾರು ಇಲ್ವಾ? ದೊಡ್ಡ ಶಾಸ್ತ್ರಿಗಳಿದಾರಮ್ಮ. ಮತ್ತೆ ಅವ್ರನ್ನೇ ಕರೆಸ್ಬೇಕಾಗಿತ್ತು ತಾನೆ. ಯಾರು ಶಾಸ್ತ್ರಿಗಳಮ್ಮ? ಪುಟ್ಟರಾಜ ಶಾಸ್ತ್ರಿಗಳು ಬಂದಿದ್ದಕ್ಕೆ 1000 ರೂಪಾಯಿ ಎಳ್ದಿದ್ದಾರೆ. ಇನ್ನು ದೊಡ್ಡರಾಜ ಶಾಸ್ತ್ರಿಗಳು ಬಂದ್ರೆ ಅಷ್ಟೇ. ರೀ, ಪಾಪ ನಮ್ ಮಂಜು ಗದ್ದೆ ನೋಡಿ ಮಧ್ಯರಾತ್ರಿ ಎದ್ದು ಆಹು ಆಹು ಅಂತ ಕತ್ತೆ ರಾಗದಲ್ಲಿ ಅಳ್ತಾ ಇರ್ತಾನೆ. ಮೇಡಮ್ನವ್ರೆ, ಒಂದು ಕೆಲಸ ಮಾಡೋಣ. ಈ ದೋಷಕ್ಕೆ ಪರಿಹಾರ ಏನು ಅಂತ ಶಾಸ್ತ್ರಿಗಳ ಹತ್ರ ನಾನು ಕೇಳ್ತೀನಿ. ಆದ್ರೆ ಆ ಶಾಸ್ತ್ರಿಗಳು ಹೇಳ್ದಾಗೆ ತುತ್ತೂರಿ ಮಾಡ್ಬೇಕಲ್ಲ. ಮಾಡ್ಲೇಬೇಕು ಕಣ, ಗಂಟ್ಲು ಸರಿ ಹೋಗೋದ್ ಬೇಡವಾ? ಗುಂಡನವ್ರೆ, ಕತ್ತೆ ಜೊತೆ ಮದ್ವೆ ಆದ್ಮೇಲೂ ದೋಷ ಯಾಕೆ ಪರಿಹಾರ ಆಗಿಲ್ಲ ಅನ್ನೋದು ನನ್ ಡೌಟ್. ಫೋನ್ ಮಾಡಿ ಕೇಳಿ. ಅಯ್ಯೋ, ಮಾತ್ರ ತಗೊಂಡ ತಕ್ಷಣ ಹೋಗಕ್ಕಿದೇನ್ ಕಾಯಿಲೆ ನಮ್ಮ ದೋಷ. ಹೆಡ್ತಿದ್ದು ಗ್ರಹಣ ಬಿಡಬೇಕಲ್ಲ. ಮಂಜು, ಏನು ಯೋಚನೆ ಮಾಡ್ಬೇಡ. ಎಂತೆಂತ ಕಾಯಿಲೆಗಳೇ ವಾಸಿ ಆಗಿದೆ. ಹಂದಿ ಜ್ವರ, ಕೋತಿ ಜ್ವರ, ನಾಯಿ ಜ್ವರ, ಕೋಳಿ ಜ್ವರ. ಇನ್ ಈ ಕಾಯಿಲೆ ಎಂತ ಮಹಾ ವಾಸಿ ಆಗುತ್ತೆ ಬಿಡು. ಹೌದಾ ಮಂಜ? ನೀನು ಕುರಿ ಅಲ್ಲ, ಕೋಳಿ ಅಲ್ಲ, ಹಂದಿ ಅಲ್ಲ, ನಾಯಿ ಅಲ್ಲ ಅಂತೂ ಅಲ್ವೇ ಅಲ್ಲ. ನಮ್ಮ ತುತ್ತೂರಿ ಕತ್ತೆ. ಕತ್ತೆ ಕಾಯಿಲೆಗಳು ವಾಸಿ ಆಗುತ್ತೆ. ಓನಿ ಸರಿ ಹೋಗ್ಬೋದು, ಗುಣ ಮಾತ್ರ ಕತ್ತೆದೆ. ಮೇಡಮ್ನವರೇ, ಸಂತೋಷದ ಸುದ್ದಿ. ಏ ಪರಮ, ಬಾರ. ಏನ ದೊಡ್ಡ ಗುಡ ಹತ್ರ ಹೋಗಿದ್ದ? ದೊಡ್ಡ ಶಾಸ್ತ್ರಿಗಳ ಹತ್ರ ಹೋಗಿದೆ, ಖುದ್ದು ಭೇಟಿ ಮಾಡಿದೆ. ಅವ್ರಿಗೆ ಇಷ್ಟುದ್ದ ಕಾಲು, ಇಷ್ಟು ದಪ್ಪ ಬೆರಳು, ಇಷ್ಟಿಷ್ಟು ದಪ್ಪ. ಏನಂದ್ರು? ಅವ್ರ ಹತ್ರ ನಮ್ಮ ತುತ್ತೂರಿ ಸಮಸ್ಯೆನ ಹೇಳ್ಕೊಂಡೆ. ಬನ್ನಿ ನೋಡಿ ಮೇಡಮ್ನವರೇ, ಅವ್ರು ಹೇಳಿದ್ರು ಇದು ಕತ್ತೆಗೆ ಸಂಬಂಧಪಟ್ಟ ವಿಷಯ, ಅಂದರೆ ಅಗಸರ ವಾಹನಕ್ಕೆ ಸಂಬಂಧಪಟ್ಟ ವಿಷಯ. ಹಾಗಾಗಿ ನಮ್ಮ ತುತ್ತೂರಿಯವರು ಅಗಸರು ಹುಡುಗಿಗೆ ಸೇವೆ ಮಾಡ್ಬೇಕಂತೆ. ಅಗಸ್ರ ಹುಡುಗಿಗೆ ಸೇವೆ ಮಾಡ್ಬೇಕಾ? ಹೌದು ಮೇಡಮ್ನವರೇ, ಕತ್ತೆನ ಅಗಸರು ಸಾಕೊಂಡಿರ್ತಾರೆ. ಅಗಸರು ಸೇವೆ ಮಾಡಿದ್ರೆ ಅವನ್ ದೋಷ ಪರಿಹಾರ ಆಗತ್ತಂತೆ. ಒಂದು ಕತ್ತೆ ಹುಡ್ಕೋ ಬರಕ್ಕಾಗ್ಲಿಲ್ಲ ನಮ್ ಕೈಯಲ್ಲಿ, ಇನ್ನು ಹುಡುಗಿನೆಲ್ಲ ಹುಡ್ಕೋಣ. ಹೇಳಿದಾರ, ಮುಂದೆ ಕಾದು ನೋಡಿ. ಯವಿ ಯವಿ ಯವಿ, ಮನೆ ಏಟೊಂದು ದೊಡ್ಡದಾಗೈತೆ. ಇದೇನ್ ಮನೆನಾ ಅರಮನೆನಾ? ಯಾರಿದ್ರ ಮನೆಯೊಳಗೆ? ನಮಸ್ಕಾರ ಶಾಸ್ತ್ರಿಗಳೇ. ನಮಗೋಸ್ಕರ? ಅವ್ರು ಯಾರು? ಅವರು ನಮ್ಮ ದೊಡ್ಡ ಶಾಸ್ತ್ರಿಗಳು ಕಳಿಸ್ಕೊಟ್ಟಂತ ಅಗ್ರಸರು ಹುಡುಗಿ. ಎಲ್ಲಿ ನಿಮ್ ಹುಡುಗ? ಒಳಗಡೆ ಕುತ್ಕೊಂಡು ದುಃಖ ಪಡ್ತಾ ಇದ್ದಾನೆ. ಯಾಕೆ ದುಃಖ ಪಡ್ಬೇಕು? ಸುಖ ಪಡೋ ಟೈಮಲ್ಲಿ ನೋಡಿ, ಈ ಹುಡುಗಿ ಜೊತೆ ಈ ಹುಡುಗಿನ ಸೇವೆ ಮಾಡ್ಕೊಂಡಿದ್ರೆ ನಿಮ್ ಹುಡುಗನ್ ಕಾಯಿಲೆ ವಾಸಿ ಆಗತ್ತಂತೆ. ಕರ್ರಿ ನಿಮ್ಮ ಹುಡುಗನ. ಮನೆ ಏಟೊಂದು ದೊಡ್ಡದಾಗೈತೆ, ಬೋ ಚಂದಾಗೈತೆ. ದಿನಕ್ಕೆ ಎಷ್ಟು ಜೊತೆ ಬಟ್ಟೆ ಬಿಚ್ಚಿ ಹಾಕ್ತೀರಾ? ನಾವ್ಯಾಕೆ ಬಟ್ಟೆ ಬಿಚ್ಚಿ ಹಾಕ್ಬೇಕು? ಅಯ್ಯೋ, ನಾವ್ ಅಗಸ್ರಿಗೆ ಬಟ್ಟೆ ಕೊಡಕ್ಕಿಲ್ವಾ ಒಗೆಕ್ಕೆ? ಹಾ, ಕೇಳು ಮತ್ತೆ. 4 ಜೊತೆ ಬೀಳುತ್ತೆ. ಅಕ್ಕಪಕ್ಕದ ಮನೆಯವ್ರದೆಲ್ಲ ಸೇರ್ಸಿದ್ರೆ 50ರಿಂದ 100 ಜೊತೆ ಹಾಕಬಹುದು. ಹಂಗಾದ್ರೆ ಸರಿ ಬಿಡ್ರಿ, ಒಂದ್ ವಾರ ಹೆಂಗಿದ್ರೆ ಇಲ್ಲೇ ಇರ್ತೀನಿ, ಬಟ್ಟೆ ಒಗ್ದಾಕ್ತೀನಿ. ಆದ್ರೆ ಅವ್ರವ್ರ ಮನೆ ಬಟ್ಟೆನ ಅವ್ರವ್ರೆ ವಾಶ್ ಮಾಡ್ಕೊಳ್ತಾರೆ. ಹಂಗಾದ್ರೆ ನಾನಿಲ್ಲ ಏನ್ ಮಾಡ್ಬೇಕು? ದೋಷನ ಪರಿಹಾರ ಮಾಡ್ಬೇಕು. ದೋಸೆ ಖಾಲಿ ಮಾಡ್ಬೇಕಾ? ದೋಷ ಖಾಲಿ ಮಾಡೋದಲ್ಲ, ದೊಡ್ಡ ಶಾಸ್ತ್ರಿಗಳು ಹೇಳಿಲ್ವಾ ದೋಷ ಕಳಿಬೇಕು ಅಂತ, ಅದನ್ನು ಮಾಡಬೇಕು. ಓಹೋ, ಯಾರ್ದು? ನೀನು ದೋಷ ಪರಿಹಾರ ಮಾಡ್ಬೇಕಾಗಿರೋದು ಈ ಅಯೋಗ್ಯಂದು. ಲೇ ಮಂಜ, ಯಾವ ಊರ್ಲ ನಿಂದು? ಮಲ್ನಾಡ. ಅಯ್ಯ, ಬರೀ ಹೆಸರು ಹೇಳಿದ್ರೆ ಸಾಕಾಗಿತ್ತು. ಇದೇನ್ ಕತ್ತೆ ತರ ಕಿರಿಸ್ತಿದ್ಯಾ? ಅದೇ ಸಮಸ್ಯೆ, ಅದನ್ನ ಹೋಗ್ಲಾಡ್ಸೋದಕ್ಕೆ ನೀನ್ ಇಲ್ಲಿ ಬಂದಿರೋದು. ಓ, ನನ್ಗೆ ದೇವ್ರು ತಿಂಡ್ರಂದ್ರೆ ಬೋ ಭಕ್ತಿ. ನಾನ್ ಯಾವಾಗ್ಲೂ ಆಟೆಯ ಒತ್ತಾರೆ. ಮಧ್ಯಾಹ್ನ ಸಂಜೆ ಹೊತ್ನಾಗೆ ಪೂಜೆ ಮಾಡ್ಬಿಟ್ಟೆ ಬಟ್ಟೆ ಒಗೆಯೋದು. ಹಾಗಾದ್ರೆ ಪೂಜೆ ಮಾಡ್ತಾ ಇಲ್ಲೇ ಇರು, ಹಾಗೆ ನಮ್ಮ ಮಂಜುಗೂ ಸಹಾಯ ಮಾಡು. ಲೇ ಮಂಜ, ನೀನ್ ನನಗ್ ಸಹಾಯ ಮಾಡ್ಬೇಕು ಗೊತ್ತಾ? ಬಾ, ಕುಕ್ಕರ್ ಬಡಿ. ಗಂಡ್ಸು ಅಂದ್ಮೇಲೆ ಬಟ್ಟೆ ಒಗಿಬೇಕಾಗತ್ತೆ. ನಾನ್ ಬಟ್ಟೆ ಒಗಿಬೇಕಾ? ನೀನಲ್ದೆ ನಿಮ್ ತಾತ ಒಗಿತಾನ. ಅವ್ರು ಬಟ್ಟೆ ಒಗ್ಯಕ್ ಹೋಗಿ ಹಂಗೆ ಹೋಗ್ಬಿಟ್ರು. ಯಾರ್ಯಾರು? ದೂರ ಕುತ್ಕೋ. ಇವಳು ಅಗಸ್ರವಳು, ಇವಳು ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಶಾಸ್ತ್ರಿಗಳು ಕಳ್ಸಿದ್ದಾರೆ. ಯಾರ್ಯಾರು ಸೇವೆ ಮಾಡೋಕ್ಕೋ ನಿನ್ಗಾಗತ್ತೆ, ನನ್ ಸೇವೆ ಮಾಡೋದಕ್ಕೆ ಬಟ್ಟೆ ಎತ್ಕೊ ಹೋಗುವ. ನಾಳೆ ಹೋಗ್ರಾಗಲ್ವಾ? ಏನ್ ಮಾತು ಅಂತ ಆಡ್ತೀಯ ಮೂದೇವಿ? ಇವತ್ತಿನ ಊಟ ಇವತ್ತೇ ಮಾಡ್ಬೇಕು, ನಾಳೆ ಮಾಡಕ್ಕಾಯ್ತದ? ಇದು ಆಗೋ ಹೋಗೋ ಕೆಲ್ಸ ಅಲ್ಲ. ಬಟ್ಟೆ ಎತ್ಕೊ ಹೋಗುವ. ಆ ಹುಡುಗಿಗೆ ಇನ್ನು ಮದ್ವೆ ಆಗಿಲ್ಲ. ಆ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ.
ಏನು ಬೇಕೋ ಅದನ್ನೆಲ್ಲ ಕೊಡ್ಸಿ. ನಾನಿನ್ನು ಬರ್ಲಾ? ಎಲ್ಲಿ ತಮ್ಮ ಪತಿ ಪರಮೇಶ್ವರ? ಶೂಟಿಂಗ್ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಯಾವಾಗ ಬರ್ತೀನಿ ಅಂತ ಹೇಳೋಗಲ್ವಾ? ಅಯ್ಯೋ, ಅವ್ರು ಹೋಗ್ತೀನಿ ಅಂತ ಮಾತ್ರ ಹೇಳ್ತಾರೆ, ಯಾವಾಗ ಬರ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಮತ್ ಯಾಕಂತ ಗಂಡನ್ ಕಟ್ಕೊಂಡಿದೀರಾ? ಬಿಟ್ಟಾಕಿ. ಶಾಸ್ತ್ರಿಗಳೇ, ನಿಮ್ಮ ಬಾಯಲ್ಲಿ ಇಂತ ಮಾತ? ನನ್ನ ಪತಿ ಪರಮೇಶ್ವರನ್ ನಡುವೆ ಯಾರಾದ್ರೂ ಕೊಳ್ಳೆ ಇಡೋದಕ್ ಬಂದ್ರೆ ಒಂದ್ಗೆ ತಗೊಂಡ್ ತಲೆ ಮೇಲೆ ಹೊಡೆದ್ಬಿಡ್ತೀನಿ ಅಷ್ಟೇ. ಹೋಗ್ಬಿಟ್ಟೈತೆ ನಮ್ದುಕ್ಕೆ ಜಾಗೆ ಹೋಗ್ಬಿಟ್ಟೈತೆ. ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಅಬ್ಬಾ, ಗದ್ದೆಲ್ ಊಟಿ ಮಾಡಿದ್ರು ಸುಸ್ತಾಗ್ತಿರ್ಲ, ಸೊಂಟೆಲ್ಲಾ ಬಿದೋಗ್ಬಿಡ್ತು. ಏನ್ ಮಾಡ್ತಾ ಇದ್ದಿ? ತೀರ್ಥಹಳ್ಳಿ ಸುವರ್ಣ ಸೌಧ ಕಟ್ಟಕ್ ಯೋಚನೆ ಮಾಡ್ತಾ ಇದೀನಿ. ಇಷ್ಟೊತ್ನಲ್ಲಿ ನಿಮ್ಮಿ ಬರ್ದಂಗ್ ಮಾತು, ನೀನ್ ಹೋಗು. ನಾನು ಬಂದಾಗಿಂದ ನೋಡ್ತಾ ಇವ್ನಿ, ಇವಳು ಯಾವಾಗ್ಲೂ ನಿನ್ ಹಿಂದೆ ಬಿದ್ದಿರ್ತಾಳಲ್ಲ, ಯಾಕೆ? ಯಾಕೆಂದ್ರೆ ಇವತ್ತಿನ ನಾಳೆ ನಾನು ಇವನ್ ಹೆಂಡತಿ ಆಗೋಳು. ಓಹೋ, ಮದ್ವೆ ಆಗ್ಬೇಕು ಅಂತ ಈಗಿಂದಾನೆ ಪಿಲಾನ? ನೀನೇನೇ ಹೇಳ್ ಭವಾನಿ, ನೀನ್ ಬಂದ್ಮೇಲೆ ನಾನ್ ನಿನ್ ಸೇವೆ ಮಾಡಿದ್ಮೇಲೆ ಕತ್ತೆ ವಯಸ್ಸು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ನೀನ್ ಯಾರನ್ನ ಮದ್ವೆ ಆಗ್ಬೇಕು ಹೇಳು ನೋಡೋಣ. ನಿನ್ನ ರಿಪೇರಿ ಮಾಡಿರೋದು ನಾನು, ನೀನ್ ಮದ್ವೆ ಆಗೋಂಗಿದ್ರೆ ನನ್ನನ್ನೇ ಆಗ್ಬೇಕು. ನಿನ್ನ ಮಾನಿಗೆ ಬಿಲ್ಕುಲ್ ಒಪ್ಪಲ್ಲ. ನೀನು ಒಪ್ಬೇಕು, ನಿಮ್ ತಾತನೂ ಒಪ್ಬೇಕು. ಲೇ ಮಂಜ, ಟಿವಿ ಹಾಕ್ಲ. ಟಿವಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಮೊನ್ನೆ ಮಳೆ ಬಂದು ಕೇಬಲ್ ಹಾಳಾಗಿರ್ಬೇಕು. ಜಿ ಕನ್ನಡದಾಗೆ ಭೀಮಾ ತೀರದಲ್ಲಿ ಸಿನಿಮಾ ಆಗ್ತಾರಂತೆ. ದುನಿಯಾ ವಿಜಿ ಹೀರೋ, ಓಂ ಪ್ರಕಾಶ್ ರಾವ್ ಡೈರೆಕ್ಷನ್. ಸಿನಿಮಾ ಸಖತ್ತಾಗಿದೆ ಅಂತ ಎಲ್ರು ಹೇಳ್ತಿದ್ರು. ನಾನು ಅದನ್ನ ನೋಡ್ಲೇಬೇಕು, ಬೇಗ ಟಿವಿ ರಿಪೇರಿ ಮಾಡ್ಸು. ಆ ಪಿಕ್ಚರ್ ನೀನ್ ನೋಡಿಯಾ? ಇಲ್ಲ ಭವಾನಿ, ಭೀಮಾ ತೀರದಲ್ಲಿ ಸಿನಿಮಾ ಬಹುತ್ ಚಂದಾಗೈತೆ, ಮರಿದಂಗ್ ನೋಡು ಅಂತ ನಮ್ ಚಿಗವ ಹೇಳಿದ್ಲು. ಎಲ್ಲಿ? ಕೆರೆ ತೀರದಾಗ ಬಟ್ಟೆ ತೊಳಿಬೇಕಾದ್ರೆ ಕತೆ ಹೇಳಿದ್ಲು. ಮಂಜ ಬಾರ್ಲೇ, ಅವಳ ಜೊತೆ ನಿಂದೇನ ಮಾತು? ನಿಂಗೆ ಸಿಕ್ತು. ನೀ ಹಿಂಗಂದ್ರೆ ನಾನು ಇಲ್ಲಿ ಇರಕ್ಕಿಲ್ಲ, ವಾಪಸ್ ಹೋಯ್ತೀನಿ. ಹೋಗ್ಬೇಕಾ? ಏನ್ ಭವನಿ ನೀನ್ ಹಿಂಗಂದ್ರೆ ಹೆಂಗೆ? ನೀನ್ ಇಲ್ಲಿ ಒಂದ್ ವಾರ ಇರ್ಬೇಕು, ನಾನ್ ನಿನ್ ಸೇವೆ ಮಾಡ್ಬೇಕು, ಅವಾಗ್ಲೇ ಒಳ್ಳೇದಾಗದು ಅಂತ ಹೇಳಿದಾರಲ್ಲ. ಹೌದು ತಾನೆ, ನಾ ಇಲ್ಲಿ ಇರ್ಬೇಕು ಅಂದ್ರೆ ನಿನ್ನ ಹೇಳ್ದಂಗ್ ಕೇಳ್ಬೇಕು. ಹಂಗಾದ್ರೆ ಅವಳು ಕರ್ದು ಕಪೋಲ್ ಬಾರ್ಸ್ಬೇಕು, ಒಂದಲ್ಲ 2 ಬಾರ್ಸ್ಬೇಕು. ಇಫ್ ಅವರ್ ಜಾಬ್ ಡನ್ ಓಲ್ಡ್ ಡಾಂಕಿ ಲೆಫ್ಟ್. ಏನ್ ಹಿಂಗ್ ಮಾತಾಡ್ತಿದ್ದೆ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು. ಹಂಗಾದ್ರೆ ನನ್ ಕತ್ತೆನಾ?
ನೀನ್ ಕತ್ತೆ ಅಲ್ಲ, ನಿಮ್ ವಾಹನ ಕತ್ತೆ. ವೇದ ಬಾಯ್. ಏನ್ ಮಂಜು ಡಿಯರ್? ಹತ್ರ ಬಾ. ನೀನ್ ಹತ್ರ ಕರೆದ್ರೆ ಬರ್ದೇ ಇರ್ತೀನ? ಇಷ್ಟು ತಿರ್ಗು. ಹೀಗೆ ಮಂಜ, ನಿನ್ಗೇನೋ ಬಂತು, ನನ್ಗೆ ಹೊಡೆದಿದ್ಯಾ? ನಮ್ಮ ಅಕ್ಕ ಬರ್ಲಿ, ಪಿಂಟ ಪಿಂಟ್ ಫಿಟ್ಟಿಂಗ್ ಇಡ್ತೀನಿ. ಭವಾನಿ ಹೇಳಿದ್ದು ಕೊಡ್ತಿದ್ದು. ಪಾಪ, ಅದಕ್ಕೆ ಗಂಡಸರು ನಂಬಾರ್ದು. ಎಷ್ಟು ಜೋರಾಗಿ ಹೊಡೆದಿದ್ದಾನೆ. ನನಗ್ ಬರ್ತಾ ಇರೋ ಸಿಟ್ಟಿಗೆ ಆ ಮಂಜನ್ ತಿರುಗಿಸಿ ಬಾರ್ಸಣ ಅನ್ಸ್ತಿದೆ. ಮತ್ತಿನ್ಯಾಕೆ ಯೋಚನೆ ಮಾಡ್ತೀಯಾ? ಹೋಗಿ ಎರಡಿಕ್ಕ. ಕಾರಣ ಭೀಮಾ ತೀರದಲ್ಲಿ ಸಿನಿಮಾ ನೋಡ್ಬೇಕು, ಟಿವಿ ರಿಪೇರಿ ಮಾಡ್ಸು ಅಂತ ಹೇಳಿದ್ದೆ. ರಿಪೇರಿ ಆಯ್ತಾ? ಮಂಜು, ಟಿವಿ ರೆಡಿ ಆಯ್ತಾ? ಎಂತಕ್ಕೆ? ಭೀಮಾ ತೀರದಲ್ಲಿ ಅಲ್ಲ, ನಾನ್ ಬಂದು 3 ದಿನ ಆಯ್ತು. ಯಾವತ್ತಾದ್ರೂ ಒಂದು ಮಾಲ್, ಒಂದು ಸಿನಿಮಾ, ಒಂದು ಪಾನಿಪುರಿ, ಒಂದು ಬೇಲ್ಪುರಿ ಎಲ್ಲಿಗಾದ್ರೂ ಕರ್ಕೊಂಡೋಗಿ ಏನಾದ್ರೂ ಕೊಡ್ತಿದ್ಯಾ? ನನಗ್ ಕರ್ಕೊಂಡು ಹೋಗಕ್ ಆಸೆನೆ, ಆದ್ರೆ ಯಾರಾದ್ರೂ ನೋಡಿದ್ರೆ ಅಂತ. ಓಹೋ, ಭಯನಾ? ನನ್ಗ್ಯಾಕ್ ಭಯ? ನಾನ್ ಯಾರಿಗೂ ಹೆದ್ರಲ್ಲ. ನಾನ್ ಯಾರು? ಮಂಜ, ತುತ್ತೂರಿ ಮಂಜ. ಈಗ ಕತ್ತೆ ಮಂಜ. ನೀನ್ ಯಾರಿಗೂ ಹೆದ್ರಲ್ವಾ? ಶಿವಾನಿಗೆ? ಶಿವನಿನ ಮಗನೇ, ಇಲ್ಲಿ ಬೆಕ್ಕಿಗೆ ಎದುರ್ತದೆ, ಆ ಬೆಕ್ಕು ನಾಯಿಗೆ ಎದುರ್ತದೆ. ಹಲೋ, ಯಾರು? ಶಿವಾನಿನ? ಭವಾನಿ ನಿನ್ ಫ್ರೆಂಡಾ? ನನಗ್ ಗೊತ್ತಿರ್ಲಿಲ್ಲ. ಯಾರಿಗೂ ಹೆದ್ರಕ್ಕಿಲ್ವಾ? ಯಾರ್ದು ಫೋನು? ಶಿವಾನಿದು. ಗೊತ್ತಾ ಅವಳು ಯಾರು ಅಂತ? ಗೊತ್ತು. ಅವಳು ನಾದಸ್ವರ ಹಾಳು ಮಾಡಿದ್ಯಂತೆ, ಏನಾಗ್ತದು? ಅದೆಲ್ಲೋತ ಯಾರಿಗ್ ಗೊತ್ತು? ಅದನ್ ಯಾರೋ ತಗೊಂಡೋದ್ರು. ಈಗ ನಾನೇನ್ ಮಾಡ್ಲಿ? ಮತ್ತೆ ಸುಳ್ಳು ಹೇಳ್ತೀಯ? ನಾನ್ ನಿನಗೆ ಡ್ಯಾನ್ಸ್ ಶಿಕ್ಷೆ ಕೊಡ್ತೀನಿ. ನೀನ್ ನನ್ ಜೊತೆಗ್ ಡ್ಯಾನ್ಸ್ ಮಾಡ್ಬೇಕು. ಆ ಡ್ಯಾನ್ಸ್ ಅಲ್ಲಿ ನನ್ನನ್ನ ಸೋಲ್ಸಿದ್ರೆ ನಾನು ಇಲ್ಲಿರ್ತೀನಿ, ಇಲ್ಲ ಅಂದ್ರೆ ವಾಪಸ್ ಹೊಟ್ಟೋಗ್ತೀನಿ. ಆಗ ನೀನ್ ಮತ್ತೆ ಕತ್ತೆ ಆಗ್ತೀಯ. ಡ್ಯಾನ್ಸ್ ಶುರು ಹಚ್ಕೋ. ಡ್ಯಾನ್ಸ್ ಮಾಡೋ ಕತ್ತೆ. ಅಷ್ಟೇ ತಾನೇ? ಇದು ಡ್ಯಾನ್ಸಾ? ನಾನ್ ಮಾಡ್ತೀನಿ ನೋಡು. ಇದು ಡ್ಯಾನ್ಸ್. ಇದು ಡ್ಯಾನ್ಸಾ? ನಾ ಬೇರೆ ತರನೇ ಅನ್ಕೊಂಡಿದ್ದೆ. ಇನ್ನೆಂಗಿರುತ್ತೆ? ಹಿಂಗಿರುತ್ತೆ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇ ಸಖಿ. ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನ ಹೆಣ್ಣಿಂದ ಸೊಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇದಕ್ಕೆ. ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ. ಮಂಜ, ಇವ್ರ ಜೊತೆ ಡ್ಯಾನ್ಸ್ ಮಾಡಿ ಸಾಕು, ಎದ್ದೇಳು. ಸೋತೆ ತಾನೆ? ಹೌದು. ನೀನ್ ಸೋಲ್ಸಿದ್ದಾತು, ಆದ್ರೆ ಶಿವಾನಿ ನಾಗಸ್ವರ ತರ ಕೇಳೋಳೆ. ಯಾವಾಗ ತಂದ್ಕೊಡ್ತಿ? ಆ ಕೋಲೆ ಬಸವ ಸಿಕ್ಕಿದ್ರೆ ತಾನೇ ನಾದಸ್ವರ ತರಕಾಗೋದು. ಅವ್ನ್ ಎಲ್ಲದನೋ ಏನೋ. ಅವಳು ಏನ್ ಹೇಳೋಳೆ ಗೊತ್ತಾ? ಮಂಜ ಹಿಂಗೇನಾರ ತರ್ಲೆ ಮಾಡಿದ್ರೆ ಮುಷ್ಟಿ ಹಿಂಗ್ ಬಿಗಿ ಹಿಡಿದು ಒಂದೇ ಒಂದ್ ಪಂಚ್ ಕೊಡು, ಆಮೇಲೆ ಬಾಯ್ ಬಿಡ್ತಾನೆ ಅಂತ ಹೇಳೋಳೆ. ನಿನ್ ಬಾಳ್ ಬಟ್ಲ ಮನೆ ಆಗೋಗ ಏನ್ ಹಿಂಗ್ ಹೊಡಿತ್ಯ? ನಿನ್ಕಿಂತ ಶಿವನಿನೇ ವಾಸಿ. ಏನಾದ್ರು ಗಲಾಟೆ ನಮ್ಮನೆಯವ್ರಿಗೂ ಕೇಳಿಸ್ತಾ ಇದೆಯಲ್ಲ? ಅಯ್ಯೋ, ನಾನೇನೋ ಮಾಡ್ಲಿ? ಇವಳು ಈ ಮನೆಗೆ ಬಂದಾಗಿಂದನು ಮಂಜುಗೆ ಇವಳಿಗೆ ಆಗ್ತಾ ಇಲ್ಲ ಕಣ. ಹಾವು ಮುಂಗ್ಸಿ ತರ ಕಿತ್ತಾಡ್ತಾ ಇದಾರೆ. ಹಾಗಿದ್ರೆ ಇಬ್ರಿಗೂ ಮದುವೆ ಆಗ ಕೇಳು. ನಾನ್ ಮುಂದೆ
ಅಲ್ಲ ವೇದ ಫ್ರಮ್ ರೇಡಿಯೋ ನಾದ. ಇದನ್ನ ಜನ್ಮನಾಮ ಅಂತ ಎಷ್ಟೊತ್ತಿ ಹೇಳಬೇಕು. ಪಟ್ಟಂತ ಮದುವೆ ಆಗ್ಬಿಡಿ, ವಿಚ್ಛೇದನ ಕೊಡಿಸ್ತೀನಿ. ನಿಮ್ ದೈವ ಕೇಸ್ ಬೇಕು ಅಂತ ನಾನು ಮದುವೆ ಆಗ್ಬೇಕಾ? ಮದುವೆ ಆಗೋದೊಂದು ಶಾಸ್ತ್ರ ಆಗ್ಲೇಬೇಕು. ಇವನಿಗೆ ಡ್ಯಾನ್ಸ್ ಬರಕಿಲ್ಲ, ನನಗ್ ಬೇಡ. ಇವ್ ನನ್ ಮದ್ವೆ ಆಗ್ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ವಧುದಕ್ಷಿಣೆ ಕೊಡ್ಬೇಕು. 10 ಲಕ್ಷನಾ? ಕೊಡಕ್ ಆಗಲ್ಲ ತಾನೆ. ಟಿವಿ ರಿಪೇರಿ ಆಯ್ತಾ? ಸರಿ ಮಾಡಿದ್ದೀನಿ. ಚಾಲು ಮಾಡು. ಭೀಮಾ ತೀರದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳು. ಭಾನುವಾರ ಜಿ ಕನ್ನಡದಲ್ಲಿ ಭೀಮಾ ತೀರದಲ್ಲಿ ಸಿನಿಮಾ ಬರುತ್ತೆ ನೋಡಿ. ನನಗ್ ನಾಗಸ್ವರ ತಂದ್ಕೊಡ್ಲಿಲ್ಲ ಅಂದ್ರೆ ಭೀಮಾ ತೀರದ ವಿಜಿಗೆ ಹೇಳಿ ಬೆಂಡೆತ್ ಬಿಡ್ತೀನಿ. ಭವಾನಿ, ನೀನ್ ಯಾರ ಕಡೆ ಅವಳು? ನಿಮ್ ಯಜಮಾನ್ರ ಕಡೆ ಅವಳು. ತಪ್ಪ ತಿಳಿಬೇಡಮ್ಮ, ತಪ್ಪ ತಿಳಿಬೇಡ. ಮಂಜನ್ ಬುದ್ಧಿ ಕಲ್ಸಕ್ಕೋಸ್ಕರ ನಾಟಕ ಮಾಡಕ್ಕೋಸ್ಕರ ಭವಾನಿ ನಾನೇ ಕರ್ಸಿದ್ದು. ಹೌದು ಮೇಡಮ್ ಅವರೇ, ತುತ್ತೂರಿ ಮೆರೆದಾಟ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ನ್ ತೋಕೆನ ಕಟ್ ಮಾಡಕ್ಕೋಸ್ಕರ ಪುಟ್ಟರಾಜ್ ಶಾಸ್ತ್ರಿಗಳಾಗಿ ಬಂದು ತುತ್ತೂರಿನ ಕತ್ತೆ ಜೊತೆ ಮದುವೆ ಮಾಡ್ಸಿದ್ದು. ನ್ಯಾಯ, ನೀತಿ, ಧರ್ಮ 3 ಸೇರಿದ್ರೆ ಈ ಪರಮ.